ಕೊಲೊನೈಸೇಷನ್ ಆಗೋದಕ್ಕಿಂತ ಮುಂಚೆ ನಮ್ಮ ಇಂಡಿಯಾ ಬರೀ ಒಂದು ದೇಶ ಆಗಿರಲಿಲ್ಲ, ಬಟ್ ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು. ಅರೇಬಿಯಾ, ಗ್ರೀಸ್, ಇಟಲಿ, ರೋಮ್ ಅಂತ ಕಂಟ್ರಿಗಳಿಂದ ಎಲ್ಲ ನಮ್ಮ ದೇಶಕ್ಕೆ ಬಂದು ನಮ್ಮ ಸ್ಪೈಸಸ್ ಅಂದ್ರೆ ಮಸಾಲೆ ಪದಾರ್ಥಗಳು, ಗೋಲ್ಡ್, ಟೆಕ್ಸ್ಟೈಲ್, ಜ್ಞಾನನ ಪಡ್ಕೋಬೇಕು ಅನ್ನೋ ಆಸೆ ತುಂಬಾ ಇತ್ತಂತೆ. ನಮ್ಮ ಇಂಡಿಯಾನ ಸೋನೆ ಕಿ ಚಿಡಿಯಾ ಅಂದ್ರೆ ದ ಗೋಲ್ಡನ್ ಬರ್ಡ್ ಅಂತ ಕರೀತಾರೆ. ಹಾಗೆ ಎಷ್ಟೊಂದು ಜನ ಫಾರಿನ್ ಟ್ರಾವೆಲರ್ಸ್ಗೆ ನಮ್ಮ ಭಾಷೆ ಕನ್ನಡ, ತಮಿಳ್, ಸಾಂಸ್ಕ್ರಿಟ್ ಇದನ್ನೆಲ್ಲ ಕಷ್ಟಪಟ್ಟು ಪಂಡಿತರಿಂದ ಕಲಿತಾ ಇದ್ರಂತೆ. ಯಾಕಂದ್ರೆ ನಮ್ ಜೊತೆ ವ್ಯವಹಾರ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಂದ. ಈಗ ನೋಡಿ ಎಷ್ಟೊಂದ್ ಜನ ನನ್ಗೆ ಅಷ್ಟೊಂದ್ ಕನ್ನಡ ಬರಲ್ಲ, ನಂಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳೋದೇ ಸ್ಟೇಟಸ್ ಸಿಂಬಲ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇಷ್ಟೊಂದ್ ಜನ ಫಾರಿನ್ ಟ್ರಾವೆಲರ್ಸ್ ಈ ಓಷನ್ ಅಂಡ್ ಡೆಸರ್ಟ್ ರೂಟ್ ನ ನೇವಿಗೇಟ್ ಮಾಡ್ಕೊಂಡು ವರ್ಷಾನುಗಟ್ಲೆ ಟ್ರಾವೆಲ್ ಮಾಡಿ ಇಂಡಿಯಾನ ತಲುಪ್ತಾ ಇದ್ರಂತೆ. ಅಂಡ್ ಇಲ್ಲಿಗೆ ಬಂದಾಗ ಅವ್ರಿಗೆ ಕಾಣಿಸಿದ್ದೇನು, ವಿಜಯನಗರ ಶ್ರೀಮಂತ ಸಾಮ್ರಾಜ್ಯ. ಅದು ಎಷ್ಟು ರಿಚ್ ಆಗಿತ್ತು ಅಂತ ಅಂದ್ರೆ ರೋಡ್ಗಳಲ್ಲಿ, ಓಪನ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಅಂಡ್ ಪ್ರಿಷಿಯಸ್ ಸ್ಟೋನ್ಸ್ ನ ಮಾರ್ತಾ ಇದ್ರಂತೆ. ಹೀಗಂತ ಒಬ್ಬ ಪೋರ್ಚುಗೀಸ್ ಟ್ರಾವೆಲರ್ ಡೊಮಿಂಗೋ ಪಯೇಸ್ ಹೇಳಿದಾನೆ.